ಆಂಕರ್ ಅನುಶ್ರೀ ಫೈನಲಿ ಮದುವೆ ಆಗ್ತಾ ಇದ್ದಾರೆ. ನಾನು ಮದುವೆ ಆಗ್ತಿದ್ದೀನಿ ಅಂತ ಇದೀಗ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಜಿ ಕನ್ನಡ ಅವಾರ್ಡ್ ಫಂಕ್ಷನ್ನಲ್ಲಿ ಅದಕ್ಕೂ ಮೊದಲು ಅನುಶ್ರೀ ಅವರ ಮುಖದಲ್ಲಿ ಆತಂಕ, ಭಯ ಎಲ್ಲ ಕಾಣಿಸಿಕೊಂಡಿತ್ತು. ಅದ್ಯಾಕೆಂದ್ರೆ ಆಕೆ ಮದುವೆ ಆಗೋ ಹುಡುಗನನ್ನ ಇಡೀ ಜನರ ಮುಂದೆ ತಂದು ನಿಲ್ಲಿಸಲು ಜಿ ಕನ್ನಡ ಹಾಗೂ ನಿರೂಪಕ ಅಕುಲ್ ಬಾಲಾಜಿ ಮುಂದಾಗಿದ್ರು. ತಂದು ನಿಲ್ಲಿಸಿಯೇ ಬಿಡ್ತಾರೇನೋ ಅನ್ನೋ ಭಯದಲ್ಲಿ ಉಗುಳು ನುಂಗಿಕೊಂಡು ಅನುಶ್ರೀ ಕಾಯ್ತಾ ಇದ್ರು. ಅಕುಲ್ ಅನೌನ್ಸ್ಮೆಂಟ್ ಕೇಳಿ ಅಲ್ಲಿ ನೆರೆದಿದ್ದ ಜನರು ಆ ಹುಡುಗ ಯಾರಿರ್ಬೋದು ಅಂತ ಬಹಳ ಕಾತುರದಿಂದ ಕಾಯ್ತಾ ಇದ್ರು. ಕನ್ನಡದ ಸ್ಟಾರ್ ನಿರೂಪಕಿ ಆಂಕರ್ ಅನುಶ್ರೀ ಅವರನ್ನ ಯೂಟ್ಯೂಬರ್ಗಳು ಈಗಾಗಲೇ ಸಾಕಷ್ಟು ಬಾರಿ ಮದುವೆ ಮಾಡಿಸಿದ್ದಾರೆ. ಇವರು ಎಂದೆಲ್ಲ ಬಗೆ ಬಗೆ ಫೋಟೋಗಳನ್ನ ಹಾಕಿ ಕೊನೆಗೂ ಅನುಶ್ರೀ ಮದುವೆ ಆದ್ರು ಎಂದೆಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಈ ವದಂತಿಗಳು ಅನುಶ್ರೀ ಗಮನಕ್ಕೂ ಬಂದಿವೆ. ಅವುಗಳನ್ನು ನೋಡಿ ನಕ್ಕು ನಕ್ಕು ಸುಮ್ಮನಾಗಿರ್ತಾರೆ ಅಂತ ಹೇಳಿದ್ದಾರೆ. ಇತ್ತ ತಮ್ಮದೇ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಾಗಲೂ ಇದೇ ಮದುವೆ ಬಗ್ಗೆ ಚರ್ಚೆ ನಡೆದ ಉದಾಹರಣೆಗಳು ಕೂಡ ಇವೆ. ಈಗ ಇದೇ ವಿಚಾರದ ಬಗ್ಗೆ ಅನುಶ್ರೀ ಕೊನೆಗೂ ಮೌನ ಮುರಿದಿದ್ದಾರೆ. ಜಿ ಕುಟುಂಬ ಅವಾರ್ಡ್ ಫಂಕ್ಷನ್ನಲ್ಲಿ ಅಕುಲ್ ಬಾಲಾಜಿ ಅನುಶ್ರೀ ಮದುವೆ ವಿಚಾರ ತೆಗೆದಿದ್ದಾರೆ. ಇಡೀ ಭಾರತ ಅನುಶ್ರೀ ಮದುವೆ ಯಾವಾಗ ಅಂತ ತಿಳಿಯಲು ತುದಿಗಾಲಲ್ಲಿ ನಿಂತಿದೆ. ಅವರೆಲ್ಲರ ಪ್ರಶ್ನೆಗೆ ಕಡೆಗೂ ಉತ್ತರ ಸಿಗ್ತಾ ಇದೆ. ಆಂಕರ್ ಅನುಶ್ರೀ ಕೊನೆಗೂ ಮದುವೆ ಆಗ್ತೀನಿ ಅಂದಿದ್ದಾರೆ. ಆ ಹುಡುಗ ಯಾರು ಅಂತ ಎಲ್ರಿಗೂ ಗೊತ್ತು. ಈಗ ಅವರನ್ನ ನಿಮ್ಮ ಮುಂದೆ ತೋರಿಸ್ತೀವಿ ಅಂದಿದ್ದಾರೆ. ಅನುಶ್ರೀ ಆಗ ಇಲ್ಲೇನಾದ್ರೂ ಚಾಕು ಇದೆಯಾ ಅಂತ ಅಕುಲ್ ಕಾಲೆಳೆದಿದ್ದಾರೆ. ಆಗ ಅಕುಲ್ ಆ ಹುಡುಗನನ್ನ ಈಗ ನಿಮ್ಮೆದುರು ತಂದು ನಿಲ್ಲಿಸ್ತೀವಿ ಅನ್ನುತ್ತಲೇ ಅನುಶ್ರೀ ಮದುವೆ ಆಗೋ ಹುಡುಗನ ಚಿತ್ರ ಈಗ ಬಿಗ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಎಂದಾಗ ಅನುಶ್ರೀ ಮುಖ ಸೀರಿಯಸ್ ಆಗಿದೆ. ಅವರು ಗಾಬರಿಯಿಂದ ಸ್ಕ್ರೀನ್ ಅತ್ತ ನೋಡಿದ್ದಾರೆ. ಆದ್ರೆ ಅಲ್ಲಿ ಯಾವ ಹುಡುಗನ ಚಿತ್ರವೂ ಬರಲಿಲ್ಲ. ಅಕುಲ್ ಹುಡುಗನನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ಅಂತ ಕಾದಿದ್ದ ಜನಕ್ಕೆ ತೀವ್ರ ನಿರಾಸೆಯಾಗುತ್ತೆ. ಅನುಶ್ರೀ ಅವರ ಖಾಸಗಿತನಕ್ಕೆ ಗೌರವ ನೀಡಿ ಅವರ ಹುಡುಗನ ಫೋಟೋ ಹಾಕಿಲ್ಲ ಅಂತಾರೆ. ಆದ್ರೆ ಅನುಶ್ರೀ ಮದುವೆ ವಿಚಾರದಲ್ಲಿ ಎಲ್ಲ ಹುಡುಗರಿಗೆ ಇರೋ ಹಾಗೆ ನನಗೂ ಆಸೆ ಇದೆ. ನನಗೂ ಜೀವನದಲ್ಲಿ ಬಾಳ ಸಂಗತಿ ಬರಬೇಕು ಅನ್ನೋ ಆಸೆ ಇದೆ. ಆದರೆ ಎಲ್ಲದಕ್ಕೂ ತನ್ನದೇ ಆದ ಟೈಮ್ ಇರುತ್ತೆ, ಅದರದೇ ಆದ ಗಳಿಕೆ ಇರುತ್ತೆ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ಬರಬೇಕಾಗುತ್ತೆ. ಫಾರ್ ದಿ ಫಸ್ಟ್ ಟೈಮ್ ನಾನು ಮದುವೆ ಆಗಲು ಮನಸ್ಸು ಮಾಡಿದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಮನಸ್ಸು ಮಾಡಬೇಕಾಗುತ್ತೆ. ಈಗ ನಾನು ಮನಸ್ಸು ಮಾಡಿದ್ದೇನೆ. ಮುಂದಿನ ವರ್ಷವೇ ನಾನು ಮದುವೆ ಆಗಲಿದ್ದೇನೆ ಎಂದಿದ್ದಾರೆ. ಈ ಸರದಾರ ನನ್ನ ಬದುಕಲ್ಲಿ ಬರಲಿ, ಅವನನ್ನು ಪರಿಚಯಿಸಿಕೊಡುವಂಥ ಅವಕಾಶ ಸಿಗಲಿ ಎಂದು ನಾನು ಕಾಯ್ತಾ ಇದ್ದೇನೆ ಎಂದಿದ್ದಾರೆ. ಈಗ ಅನುಶ್ರೀ ಕೈ ಹಿಡಿಯುವ ಹುಡುಗನ ಬಗ್ಗೆ ಏನೇನು ಚರ್ಚೆಗಳು ನಡೀತಾ ಇದೆ. ಹೆಚ್ಚಿನವರು ಅನುಶ್ರೀ ಹಾಗೂ ರಾಜ್ಬಿ ಶೆಟ್ಟಿ ಮದುವೆ ಆಗ್ಬೋದು ಅಂತ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಎಷ್ಟೋ ಕಡೆ ಅನುಶ್ರೀ ಅವರೇ ನನಗೆ ಬಹಳ ಇಷ್ಟವಾದ ವ್ಯಕ್ತಿ ರಾಜ್ಬಿ ಶೆಟ್ಟಿ ಅಂತ ಹೇಳ್ತಾ ಇದ್ರು. ಸೊ ಗೆಸ್ಟ್ ಲಿಸ್ಟ್ನಲ್ಲಿ ಫಸ್ಟ್ ಹೆಸರು ಅವರದ್ದೇ ಇದೆ. ಇದಕ್ಕೆ ಸರಿಯಾದ ಉತ್ತರ ಅನುಶ್ರೀ ಶೀಘ್ರವಾಗಿ ನೀಡಲಿದ್ದಾರೆ ಅಂತ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.